ಓಂ ನೋಡಿದತ್ತ ನೀನೇ ದೇವಾ, ಸಕಲ ವಿಸ್ತಾರದ ರುಹು ನೀನೆ ದೇವಾ, ವಿಶ್ವತೋ ಚಕ್ಷು ನೀನೆ ದೇವಾ, ವಿಶ್ವತೋ ಬಾಹು ನೀನೆ ದೇವಾ, ಎತ್ತೆತ್ತ ನೋಡಿದತ್ತ ನೀನೇ ದೇವಾ, ನೀನೇ ದೇವಾ. ಈಗ ಎಲ್ಲ ಕಡೆ ಓತಪ್ರೋತವಾಗಿ ಹಬ್ಬಿರುವಂಥ ದೇವರು ಇರುವು ಕೇವಲ ಒಂದು ಮೂಲೆಯಲ್ಲಿ ಇರೋದಿಲ್ಲ ಅಂದರೆ ಎಂಥದ್ದಿದು? ಇದು ಯಾರು ಹೇಳಿದರು ಈ ವಾಸ್ತು ದೋಷವನ್ನು? ತಂದವರು ಯಾರು ಇದನ್ನೆಲ್ಲ? ಬಹುಶಃ ಮಾನಸಿಕ ಭಯೋತ್ಪಾದಕರು ನಮ್ಮ ನಡುವೆ ಇದ್ದಾರೆ. ಅವರು ಈ ದಿಕ್ಕಿನಲ್ಲಿ ಹೋದರೆ ನಿನಗೆ ಸರಿಯಾಗೋದಿಲ್ಲ, ಈ ದಿಕ್ಕು ಸರಿ ಇದೆ ಅಂತ ಹೇಳ್ತಾರೆ. ಬಹುಶಃ ಈ ದಿಕ್ಕು ಸರಿ ತಪ್ಪು ಅಂತ ಹೇಳೋ ಮೂಲಕ ನಮ್ಮನ್ನೆಲ್ಲ ದಿಕ್ಕಿಡಿಸ್ತಾ ಇದ್ದಾರೆ. ಅವರಿಗೆ ಅದು ಅರ್ಥ ಆಗಬೇಕು, ಜನಸಾಮಾನ್ಯರಿಗೂ ಗೊತ್ತಾಗಬೇಕದು. ಮನಸ್ಸಿಗೆ ಕೂಡ ಏನು ನೀವು ಚೆನ್ನಾಗಿ ಆ ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ರಿ. ನಿಮಗೆ ದೋಷಗಳು ಕಾಣೋದಿಲ್ಲ, ವಾಸ್ತು ಕಾಣೋದಿಲ್ಲ, ದಿನಗಳು ಕಾಣೋದಿಲ್ಲ, ವಾರಗಳು ಕಾಣೋದಿಲ್ಲ. ನಿಮಗೆ ವಾರ 7 ಕುಲ 18 ಇದು ನಾವು ನಂಬೆವು. ಭಕ್ತನೊಂದು ಕುಲ ಭವಿಯೊಂದು ಕುಲ, ಹಗಲೊಂದು ವಾರ ಇರುಳೊಂದು ವಾರ, ಇದು ನಾವು ಬಲ್ಲೆವ ಕೂಡಲ ಸಂಗಮ ದೇವ. ನೋಡಿ, ಕಳೆದ ಸಲ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದಾಗ ಸಿದ್ದರಾಮಯ್ಯನವರು ದಿನ ವಾರ ತಿಥಿ ಮಿತಿ ಯಾವ ನೋಡಲಿಲ್ಲ. ಅವರು ಮುಖ್ಯಮಂತ್ರಿಯಾಗಿ ನಮ್ಮ ರಾಜ್ಯವನ್ನು 5 ವರ್ಷಗಳವರೆಗೆ ಯಾವುದೇ ಭ್ರಷ್ಟಾಚಾರ ರಹಿತವಾದಂಥ ಆಡಳಿತವನ್ನು ಮಾಡಲಿಲ್ವೇ? ಆ ಕಾರಣಕ್ಕೆ ಮತ್ತೆ ಈ ಸಲ ಗೆದ್ದು ಬರಲಿಲ್ವೇ? ಎಷ್ಟೋ ಜನ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಆಗಿರ್ತಾರೆ ನಿಜ, ಅವರು ರಾಜಕೀಯವಾಗಿ ಎತ್ತರ ಸ್ಥಾನದಲ್ಲಿರ್ತಾರೆ ನಿಜ, ಆದರೆ ರಾಜ್ಯದ ಒಂದು ಯಾವುದೋ ಒಂದು ಮೂಲೆಗೆ, ರಾಜ್ಯದ ಒಂದು ಯಾವುದೋ ಒಂದು ಭಾಗಕ್ಕೆ
ಹೋಗಲಿಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ವಾಸ್ತು ಪುರುಷರು ಹೇಳಿರ್ತಾರೆ, ವಾಸ್ತುಶಾಸ್ತ್ರಜ್ಞರು ಹೇಳ್ತಾರೆ, ಶಾಸ್ತ್ರಜ್ಞ ಅಂತ ಬೇರೆ ಕೇಳೋರಿಗೆ ಅವ್ರು ಹೇಳ್ಬಿಡ್ತಾರೆ, ಮುಖ್ಯಮಂತ್ರಿಗಳೇ ನೀವು ಆ ಕಡೆ ಹೋದರೆ, ನೀವು ಚಾಮರಾಜನಗರಕ್ಕೆ ಹೋದರೆ ಖಂಡಿತ ನಿಮ್ಮ ಕುರ್ಚಿ ಬಿದ್ದು ಬಿಡ್ತದೆ. ಯಾರು ಹೇಳಿದ್ರು? ಪುಣ್ಯಾತ್ಮರು. ಆಕಸ್ಮಿಕವಾಗಿ ಕಾಗೆ ಕುಂದ್ರೋದಕ್ಕೂ ಕೊಲ್ಲೆ ಮುರಿಯೋದಕ್ಕೂ ಯಾವುದೋ ಒಂದೆರಡು ಘಟನೆಗಳಾಗಿರ್ಬೋದು. ಘಟನೆಗಳು ಆದ ಮಾತ್ರಕ್ಕೆ ವಾಸ್ತು ಸರಿನಾ? ಯಾರೇ ಹೇಳಿದ್ದನ್ನೆಲ್ಲ ಎಷ್ಟು ತಲೆಯಲ್ಲೇ ತುಂಬಿಬಿಟ್ಟಿದ್ದಾರೆ ನಮಗೆಲ್ಲರೂ. ಅಂದರೆ ಹೆಜ್ಜೆಗೂ ಮೋಡ್ಗಳು ನಮ್ಮ ನಡುವೆ ತುಂಬಿಬಿಟ್ಟಿದ್ದಾರೆ. ವಾಸ್ತು ಪ್ರಕಾರ ಇಲ್ಲ, ಗೋಲ್ಗುಮಟ ಅದನ್ನು ಕೆಡಬೇಕಾ? ಬಹುಶಃ ನಮ್ಮ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡ್ಗಳು ವಾಸ್ತು ಪ್ರಕಾರವಾಗಿಲ್ಲ. ಬಸ್ ಸ್ಟ್ಯಾಂಡ್ಗಳನ್ನು ತೆಗೆದು ಬೇರೆ ಬಸ್ ಸ್ಟ್ಯಾಂಡ್ಗಳು ಮಾಡಬೇಕಾ? ಐಫೆಲ್ ಟವರ್ಗೆ ವಾಸ್ತು ಇಲ್ಲ, ಅದನ್ನು ತೆಗೆದು ಬಿಸಾಕಬೇಕಾ? ಚಾರ್ಮಿನಾರ್, ಹೈದರಾಬಾದ್ನಿರ್ತಕ್ಕಂಥ ಚಾರ್ಮಿನಾರ್, ಕುತುಬ್ ಮಿನಾರ್ಗೆ ವಾಸ್ತು ಇಲ್ಲ, ಅವನು ತೆಗೆದು ಹೊಡಿಸ್ಬೇಕಾ? ಹೋಗಲ್ರಿ. ನಮ್ಮ ಸಂಸತ್ ಭವನ, ಹಳೆ ಸಂಸತ್ ಭವನ, ಈಗ ಹೊಸದಾಗಿದೆ ಮತ್ತು ಬೇರೆ, ಹಳೆ ಸಂಸತ್ ಭವನ ವಾಸ್ತು ಪ್ರಕಾರ ಇಲ್ಲ. ಬಹುಶಃ ವಾಸ್ತು ಪ್ರಕಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ಆ ಸಂಸತ್ ಭವನ ಬಿಟ್ಟು ಬೇರೆ ಸಂಸತ್ ಭವನ ನಿರ್ಮಿಸಿರಬೇಕು ಅನ್ನೋಂಥ ಗುಮಾನಿ ಕೂಡ ನನಗೀಗ ಬರ್ತಾ ಇದೆ. ಹರಿಯುವ ಮನಸ್ಸಿಗೆ, ಹರಿಯುವ ನೀರಿಗೆ ಹೇಗೆ ಕಲ್ಮಶ ಇರೋದಿಲ್ಲವೋ, ಹರಿಯುವ ಮನಸ್ಸಿಗೂ ಕೂಡ ಕಲ್ಮಶ ಇರೋದಿಲ್ಲ. ನಿಷ್ಕಲ್ಮಶ ಮನಸ್ಸು ಸಿದ್ದರಾಮಯ್ಯನವರಿಗಿದೆ. ಆ ಕಾರಣಕ್ಕಾಗಿ ಕಳೆದ ಬಾರಿ ಅವರು ಮೌಢ್ಯ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದ್ರವರು. ಪನ್ಸಾರೆ, ದಾಬೋಲ್ಕರ್ ಹತ್ಯೆ ಏಕಾಯಿತು ಅಂತ ಅನ್ನೋದು ಅವರಿಗೆ ಖಚಿತವಾಗಿ ಗೊತ್ತಿದೆ. ಗೌರಿ ಹತ್ಯೆ ಕೂಡ ಯಾರಿಂದ ಆಯಿತು ಅಂತ ಅನ್ನೋದು ಅವರಿಗೆ ಪಕ್ಕ ಗೊತ್ತಿದೆ. ಆ ಕಾರಣಕ್ಕಾಗಿ ಈ ಸಲ ಅವರು ಆ ಮೌಢ್ಯ ನಿಷೇಧ ಕಾಯ್ದೆಯನ್ನು ಮತ್ತೆ ಇನ್ನಷ್ಟು ಗಟ್ಟಿಗೊಳಿಸಿ ಅದನ್ನು ಜಾರಿಗೆ ತರಬೇಕು. ಇಲ್ಲದೆ ಹೋದರೆ ಕರ್ನಾಟಕ ಬಹುಶಃ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ. ಪುಣ್ಯಾತ್ಮರು, ಮಾಧ್ಯಮಗಳು ಇದಕ್ಕೆ ಕೈ ಜೋಡಿಸಿವೆ. ಸಿದ್ದರಾಮಯ್ಯನವರು ಗಮನಕ್ಕೆ ನೀವು ಕಾರ್ ಚೇಂಜ್ ಮಾಡಲಿಕ್ಕೆ ಕಾರಣ ಏನ್ರಿ? ಇಂಥ ಬಾಲಿಶವಾದಂಥ ಸಂಗತಿಗಳನ್ನು ದೃಶ್ಯ ಮಾಧ್ಯಮಗಳು ಚಿತ್ರಿಸ್ತವೆ, ಅವನ ಜನ ನೋಡ್ತಾರೆ. ಎಂಥ ಜನಗಳು, ಒಬ್ಬರು ಕೂಡ ಇದಕ್ಕೆ ಪ್ರತಿಭಟನೆ ಮಾಡಲಿಲ್ಲ ಅಂತ ನೋವು ನನಗೆ ಕಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯನವರು ಇದಕ್ಕೆ ಡೋಂಟ್ ಕೇರ್ ಅಂತ ಹೇಳ್ತಾರೆ. ಅವರು ಅದರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಅವರು ಏನು ನಡೀತಾ, ಆನೆ ನಡೆದಿದೆ ದಾರಿ, ಶರಣ ಲೋಕ ವಿರೋಧಿ. ಅವರು ಯಾರೋ ಹೇಳಿದಂತೆ ಕೇಳೋದಿಲ್ಲ. ಅವರಿಗೆ ಯಾವುದು ಖಚಿತ ಇದೆ ಅನ್ನೋದು ಅನಿಸ್ತದೋ, ಜನಮಾನಸಕ್ಕೆ ಅದು ಸರಿ ಅನ್ನಿಸ್ತದೋ, ಜನಮಾನಸಿಗೆ ನಾವು ಸರಿ ಮಾಡ್ಬೋದು ಅಂತ ಅನ್ನಿಸ್ತದೋ ಅಂಥ ಸಂಗತಿಗಳತ್ತ ಸಿದ್ದರಾಮಯ್ಯನವರು ಗಮನ ಕೊಡ್ತಾರೆ. ಹ್ಯಾಟ್ಸ್ ಆಫ್ ಸಿದ್ದರಾಮಯ್ಯನವರೇ, ನಿಮ್ಮೊಳಗಡೆ ಬಸವ ತತ್ವ, ಶರಣ ತತ್ವ, ವಚನ ಚಳವಳಿ ಜೀವಂತವಾಗಿದೆ. ಆ ಕಾರಣಕ್ಕಾಗಿ ನನ್ನಂಥ ಅನೇಕ ಪ್ರಗತಿಪರರು, ಅನೇಕ ವಿಚಾರವಾದಿಗಳು, ಅನೇಕ ಬರಹಗಾರರು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ, ಮುಂದೆಯೂ ನಿಲ್ಲುತ್ತೇವೆ. ನಿಮಗೆ ಒಳ್ಳೆಯದಾಗಲಿ. ನಾಡಿನ ಜನರಿಗೆ ಆ ಕರ್ನಾಟಕದ ಮುಖ್ಯಮಂತ್ರಿಯ ನಡೆಯನ್ನು ನೋಡಿಯಾದರೂ ಕೂಡ ತಮ್ಮ ಮನೆಯ ವಾಸ್ತುಗಳನ್ನು ಸರಿಪಡಿಸೋದನ್ನು ಬಿಟ್ಟು ಬಿಡಲಿ. ಎಂಥ ನಮ್ಮನ್ನು ಹೇಡಿಗಳನ್ನಾಗಿ ಮಾಡಿದ್ದಾರೆ ಅಂದರೆ, ನಾವು ಕಟ್ಟಿದ ಮನೆಗೆ ಯಾರೋ ಒಬ್ಬ ಪುಣ್ಯಾತ್ಮ ಬರ್ತಾನೆ, ದುಡ್ಡು ನಮ್ಮದು, ಶ್ರಮ ನಮ್ಮದು, ಬೆವರು ನಮ್ಮದು, ಒಬ್ಬ ಯಾವನೋ ಪುಟ್ಟಗೋಸಿ ಮನುಷ್ಯ ಬರ್ತಾನೆ,
ಪುಟ್ಗೋಶಿ ಮನುಷ್ಯ ಬಂದು ಈ ಬಾಗಿಲ ಈ ಕಡೆ ಇಡು, ಆ ಕಿಡಿಕೆ ಆ ಕಡೆ ಇಡು, ಈ ಕಕ್ಕಸ್ ರೂಮ್ ಆ ಕಡೆ ತೆಗಿ, ಈ ಬಚ್ಚಲ ರೂಮ್ ಈ ಕಡೆ ಇಡು ಅಂತ ಹೇಳಿದಾಗ ಅವ್ರ ಮಾತನ್ನು ಕೇಳ್ತೀವಿ ಅಂದರೆ ನಮ್ಮ ಬುದ್ಧಿಗೆ ಎಷ್ಟು ಮಂಕು ಕವಿದಿರಬೇಕು. ನಮ್ಮ ಬುದ್ಧಿಗೆ ಮಂಕು ಕವಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ವಿಧಾನಸೌಧದ ಒಳಗಡೆ ಹೋಗಿ ಇದುವರೆಗೆ ಮುಚ್ಚಿರ್ತಕ್ಕಂಥ ಒಂದು ಬಾಗಿಲನ್ನು ತೆಗೆದು ವಾಸ್ತುವಿಗೆ ಒದ್ದೋಡಿಸಿದ್ರಲ್ಲ. ಹ್ಯಾಟ್ಸ್ ಆಫ್ ಸಿದ್ದರಾಮಯ್ಯನವರೇ, ನಿಮಗೆ ನಮ್ಮ ಗೌರವಪೂರ್ವಕ ಶರಣಗಳನ್ನು ಹೇಳ್ತಾ ಒಂದು ಕಡೆ ಹೇಳ್ತಾ ನೋಡ್ರಿ ಒಂದು ಚಿಂತನೆ, ಎಂಥದೇ ಇರುಳನ್ನು ದಾಟಬಹುದು, ಎಂಥದೇ ಇರುಳನ್ನು ದಾಟಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರವ ಬಿತ್ತಿದ್ದರೆ. ಹಾಗೆ ಸಿದ್ದರಾಮಯ್ಯನವರ ಎದೆಯಲ್ಲಿ ಅಕ್ಷರ ಬಿತ್ತಿದೆ, ಅವರ ಹಣೆ ಬರವನ್ನು ತಾವೇ ಬರೆಯುವಂಥವರಾಗಿದ್ದಾರೆ. ಹೀಗಾಗಿ ಕರ್ನಾಟಕದ ಜನತೆ ಅವರಿಗೆ ಧನ್ಯವಾದಗಳನ್ನು, ಶರಣಾರ್ಥಿಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ಇಲ್ಲಿ ಅರ್ಪಿಸಲು ಬಯಸಿದ್ದೇನೆ. ಇದುವರೆಗೆ ನನ್ನೊಂದಿಗೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.